ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಆರಾಮದಿರಿ ಅನ್ಕೊಂಡೇನ್ರಿ. ಬನ್ನಿ ವೀಕ್ಷಕರೇ, ಹಂಗಾರೆ ಇವತ್ತಿನ ಒಂದು ಆದಿತ್ಯ ಫುಡ್ ಬ್ಲಾಗ್ ಒಳಗೆ ನಾ ತುಂಬ ರುಚಿಯಾಗಿರುವಂಥ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ರೀ. ಹೆಂಗಾದರೂ ಸಾಯಂಕಾಲ ಚಹಾ ಕುಡಿತಿರ್ತೀವದಲ್ರಿ, ಚಹಾ ಟೈಮ್ ಒಳಗೆ ಏನಾಕತಿ ಏನಾದರೂ ಸೈಡ್ ಖಾರ ಆಗಿರುವಂಥ ತಿನ್ನಕ್ಕೆ ಬೇಕು ಅನಿಸುತ್ತದಲ್ರಿ. ಬರ್ರಿ ಹಂಗಾರೆ ಕೇವಲ 5 ನಿಮಿಷದಾಗ ಸುಲಭವಾಗಿ ಮಾಡುವಂಥ ಗಟ್ಟಿ ಚುರುಮುರಿಯನ್ನು, ಅಂದ್ರೆ ನಿಮ್ಮ ಕಡೆ ಮಸಾಲೆ ಮಂಡಕ್ಕಿ ಅಂತ ಕರೀತಾರಲ್ವ, ಅದೇ ಮಸಾಲೆ ಮಂಡಕ್ಕಿಯನ್ನು ಹೇಗೆ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಾಗ ಸುಲಭವಾಗಿ ತೋರಿಸ್ಕೊಡ್ತೀನಿ. ಬರೀ ವಿಡಿಯೋನ ಶುರು ಮಾಡೋಣ ಅಂತ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ಒಳಗೆ ಗರಿ ಆದಂಥ ಗಟ್ಟಿ ಚುರುಮುರಿಯನ್ನು ತೊಗೊಂಡೇನಿ ರೀ. ಅವು ಏನರ ಒಂದು ವೇಳೆ ನಿಮ್ಮ ಏನರ ಚುರುಮುರಿ ಸ್ವಲ್ಪ ಮೆತ್ತಗಾಗಿದ್ದವಪ್ಪ ಅಂದ್ರೆ ಏನು ಮಾಡಿರಿ, ಸ್ವಲ್ಪ ಗ್ಯಾಸ್ ಮೇಲೆ ಮೀಡಿಯಮ್ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಡ್ರಿ. ಅವು ಕುರುಕುರು ಅಂಥೇಳಿ ಚೂಡ ಮಸ್ತ್ ಅಕ್ಕವು. ಬರೀ ಇವಾಗ ಹೆಂಗೆ ಮಾಡೋದಂತೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ನಾನು ಒಂದು ಸಣ್ಣ ಬುಟ್ಟಿಯನ್ನು ತೊಗೊಂಡು ಅದಕ್ಕೆ ನಾನು ಒಂದು ಗ್ಲಾಸಿನಷ್ಟು ಎಣ್ಣೆಯನ್ನು ಹಾಕೊಂಡೇನಿ ರೀ. ನೀವು ನಿಮ್ಮ ಮಂಡಕ್ಕಿ ಎಷ್ಟು ಇರ್ತಾವೆ ಅಷ್ಟು ನೋಡ್ಕೊಂಡು ಹಾಕಿರಿ. ಯಾಕಂದ್ರೆ ನಾನು ಇಲ್ಲಿ ಚುರುಮುರಿ ಏನೈತಿ ಒಂದು ಬುಟ್ಟಿ ತುಂಬ ಅದಾವು, ನಾನು ಒಂದು ಗ್ಲಾಸ್ ಎಣ್ಣೆ ತೊಗೊಂಡಿನಿ. ನಿಮ್ಮ ಚುರುಮುರಿ ನೋಡ್ಕೊಂಡು ಅಳತಿ ಮೇಲೆ ಎಣ್ಣೆಯನ್ನು ಹಾಕೋರಿ. ಈಗ ನೋಡಿರಿ, ಸ್ವಲ್ಪ ಎಣ್ಣೆ ಕಾದೈತಿ, ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಹಾಕೊಂಡಿನಿ. ಜೀರಿಗೆ ಸಾಸಿವೆ ಮೇಲೆ ಆಪ್ಷನ್ ಇದೆ, ನಿಮ್ಗೆ ಬೇಕಂದ್ರೆ ಹಾಕಿರಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಈಗ ನೋಡಿರಿ, ಬೇಕಾದಂಥ ಐಟಮ್ಸ್ ಒಳಗೆ ನಾನು ಕರಿಬೇವು, ಶೇಂಗಾ, ಪುಟಾಣಿ ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯನ್ನು ತೊಗೊಂಡಿನಿ. ಹಸಿಮೆಣ್ಸಿನ ಉದ್ದಕ್ಕೆ ಸೀಳಿ ಕಟ್ ಮಾಡಿ ಇಟ್ಕೊಂಡಿನಿ ನಾನು. ಈಗ ನಾನು ಸ್ವಲ್ಪ ಎಣ್ಣೆ ಕಾದತ್ತಲ್ರಿ, ಈಗ ನಾನು ಏನು ಮಾಡ್ತೀನಿ, ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಹಾಕೋತೀನಿ. ಅಂದರೆ ಹಸಿಮೆಣ್ಸಿನ್ಕಾಯಿ ಫಸ್ಟ್ ಹಾಕೋದ್ರಿಂದ ಅವೆಲ್ಲ ಎಣ್ಣೆ ಒಳಗೆ ಫ್ರೈ ಆಗಿ ಕುರುಕುರು ಹಾಕವು. ಸೈಡ್ ಚುಮ್ಮರಿ ಜೋಡಿ ಕಡ್ಕೊಂಡು ತಿನ್ನೋರು ತಿಂತಾರೆ ನೋಡಿರಿ. ಇದಾದಮೇಲೆ ನಾನು ಅಷ್ಟು ಪುಟಾಣಿ, ಶೇಂಗಾ ಮತ್ತು ಕರಿಬೇವನ್ನು ಅಷ್ಟು ಹಾಕ್ಕೊಂಡಿನಿ. ಈಗ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕಂದು ಬಣ್ಣ ಬರೋ ಮಟ್ಟ ಫ್ರೈ ಮಾಡ್ಕೋತೀನಂತ. ಈ ಥರ ಚುರುಮುರಿಯನ್ನು ನಾವು ಎಲ್ಲಿ ಬೇಕಾದ್ರೂ ಮಾಡ್ಕೊಂಡು ಪ್ರವಾಸಕ್ಕೆ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, 2 ದಿನದ ಮಟ್ಟ ಎಲ್ಲ ಟ್ರಿಪ್ ಹೋದರೂ ಕೂಡ ಈ ರೀತಿ ಒಂದು ಚುಮ್ಮರಿಯನ್ನು ಉಂಡಿಯನ್ನು ಮಾಡ್ಕೊಂಡು ಹೋದ್ರಂದ್ರೂ ತಿನ್ನಕ್ಕೆ ಚಲೋ ಇರ್ತೈತಿ. ಎಲ್ರಿ ಸಾಯಂಕಾಲ ಚಹಾ ಮಾಡ್ತೀವಲ್ರಿ, ಚಹಾ ಜೋಡಿ ಇವನ್ನ ಮಕ್ಕಳು ಸ್ಕೂಲಿಂದ ಬರ್ತಾರಲ್ರಿ, ಅವಾಗ ಹಸ್ತಿರ್ತಾರೆ, ಊಟ ಮಾಡೋ ಟೈಮು ಆಗಿರೋದಿಲ್ಲ. ಅವಾಗ ಈ ರೀತಿ ನಾವು ಗಟ್ಟಂಗೆ ಹಾಲನ್ನ ಚಹಾ ಮಾಡಿ ಈ ರೀತಿ ಒಂದು ಪ್ಲೇಟ್ನಾಗ ಚೂಡ ಹಾಕಿ ಕೊಟ್ಟಿವಪ್ಪ ಅಂದ್ರೆ ಅವರು ತಿನ್ನೋಕಂತ್ರ ಭಾಳ ರುಚಿ ಇರ್ತೈತಿ. ಒಂದು ಸರಿ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿರಿ, ತುಂಬಾ ಇಷ್ಟಪಡ್ತಾರೆ. ಈಗ ನೋಡಿರಿ, ಇದ್ರಾಗ ಹಾಕಿದಂಥ ಮಸಾಲೆ ಎಲ್ಲ ಫ್ರೈ ಆಗೈತಿ. ನಾನೇ ಜಜ್ಜಿಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಅದಕ್ಕೆ. ಈ ಚುಮ್ಮರಿಗೆ ಏನ್ರಿ ಬೆಳ್ಳುಳ್ಳಿ ಸಿಪ್ಪೆ ತೆಗಿಯುವಂಥ ಅವಶ್ಯಕತೆ ಇಲ್ಲ, ನಾನು ಸಿಪ್ಪೆ ಸುಲಿಲಾರ್ದ ಹಂಗೆ ಹಾಕ್ಕೊಂಡಿನಿ. ನೋಡಿರಿ, ಎಲ್ಲ ಫ್ರೈ ಆಗ್ಯಾವ. ಈಗ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಪ್ಪ ಅಂದ್ರೆ, ನಾ ಈ ಚೂಡ ಏನು ಮಾಡೀನಿ ರೀ, ಮೊನ್ನೆ ನಮಗೆ ಎಲ್ಲಮ್ಮ ಹೋಗಿದ್ವಿಲ್ರಿ ಸವದತ್ತಿ ಎಲ್ಲಮ್ಗೆ, ಅವಾಗ ಮಾಡಿದ್ದೆ. ನಾನು ಈ ವಿಡಿಯೋನ ಶೇರ್ ಮಾಡೋಕ್ಕಾಗಿದ್ದಿಲ್ಲ. ಈಗ ನೋಡಿರಿ, ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ. ಎರಡು ಸ್ಪೂನ್ ಹಾಕಿದರೆ ಸಾಕು, ರಗಡ ಸಣ್ಣ ಸ್ಪೂನ್ಲಿ. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕಿರಿ, ಯಾಕಂದ್ರೆ ಚುರುಮುರಿ ಉಪ್ಪಿರ್ತಾವೆ ಸ್ವಲ್ಪ. ಈಗ ನೋಡಿರಿ, ಇವೆಲ್ಲ ಫ್ರೈ ಆಗ್ಯಾವ. ಗ್ಯಾಸ್ ಬಂದ್ ಮಾಡೀನಿ. ಬಂದ್ ಮಾಡಿ ಈಗ ಖಾರವನ್ನು ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ಯಾವುದೇ ರೀತಿ ಮಸಾಲೆ ಇಲ್ಲರಿ, ಸಾದಾ ಬರೀ ಖಾರದ ಪುಡಿ ಐತಿ. ಇದು ಖಾರನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿರಿ. ನಾನು ಇಲ್ಲಿ ಭಾಳ ಇರೋದ್ರಿಂದ ನಾನು ಒಂದು 4 ಸ್ಪೂನ್ ಖಾರ ಹಾಕೀನಿ. ನಾವು ಖಾರ ಹಾಕ್ಬೇಕಾದ್ರೆ ಗ್ಯಾಸನ್ನು ಬಂದ್ ಮಾಡಿ ಹಾಕ್ಬೇಕ್ರಿ, ಇಲ್ಲಕಂದ್ರೆ ಏನಾಕತಿ ಖಾರ ಹೊತ್ತೆ ಮೆಣಸಿನ್ಕಾಯಿ ಘಾಟ್ ಬರ್ತೈತಿ. ಈಗ ನೋಡಿರಿ, ಇದನ್ನೆಲ್ಲ ಚಲೋ ತಂಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ನೋಡಿರಿ, ಎಲ್ಲ ರೆಡಿ ಆತ್ರಿ. ಇದೀಗ ನಾವು ಇದನ್ನು ಏನು ಮಾಡೋಣ, ಈಗ ಚುರುಮುರಿಗೆ ಕಲಿಸೋಣಂತ. ಈ ಡಿಸೆಂಬರ್ ತಿಂಗಳದಾಗ ಜಾತ್ರೆಗಳು ಭಾಳ ಇದ್ದು ಅಲ್ರಿ, ಹೀಗಾಗಿ ನಾನು ಬರೀ ಜಾತ್ರೆ ವಿಡಿಯೋನ ಅಂದರೆ ಟೆಂಪಲ್ ವ್ಲಾಗ್ನ ಮಾಡ್ತಾಯಿದ್ದೆ. ಹೀಗಾಗಿ ನಾನು ಈ ಒಂದು ವಿಡಿಯೋನ ಶೇರ್ ಮಾಡೋಕ್ಕಾಗಿದ್ದಿಲ್ಲ. ಈಗ ನಾನು ಈ ಒಂದು ವಿಡಿಯೋನ ರೆಡಿ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ, ಇದೆಲ್ಲ ಮಿಕ್ಸ್ ಆಗೈತೆ ಅಲ್ರಿ. ಈಗ ನಾನು ಇದನ್ನು ಈಗ ಬುಟ್ಟಿ ಒಳಗೆ ಗಟ್ಟಿ ಚೂಡಾನ ತೊಗೊಂಡೇನಿ ರೀ, ಮಂಡಕ್ಕಿನ. ನಾನು ಅದಕ್ಕೆ ಇದನ್ನು ಒಗ್ಗರಣೆಯನ್ನು ಕಲಿಸ್ಕೊತೀನಿ ರೀ. ಈ ಒಟ್ಟು ಮಸಾಲೆ ಇದಕ್ಕೆ ಹಾಕೊಂಡೇನಿ ರೀ. ನಾನು ಇದನ್ನು ನೋಡ್ರಿ, ಇಲ್ಲ ಸ್ವಲ್ಪ ಇಷ್ಟು ತೆಗ್ದೀನಿ. ನಾನು ಮತ್ತೆ ಮ್ಯಾಗ ಬೇಕಾತಂದ್ರೆ ಮತ್ತೆ ಕಲಿಸ್ತೀನಂತ ಈಗ ನಾನು ಸ್ವಲ್ಪ ತಗೊಂಡಿನಿ ಇದನ್ನು. ಈಗೆಲ್ಲ ಇದನ್ನು ಚಲೋ ತಂಗ ಮಸಾಲೆ ಮಿಕ್ಸ್ ಆಗೋತನ ಮಿಕ್ಸ್ ಮಾಡೋಣಂತ್ರಿ. ಎಲ್ಲ ಖಾರ ಉಪ್ಪು ಒಂದೇ ಸಮ ಹದ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೀವೆಲ್ಲರೂ 1 ದಿನ ಅಥವಾ 2 ದಿನ ಎಲ್ಲರೂ ಟ್ರಿಪ್ಪಿಗೆ ಹೋದ್ರಪ್ಪ ಅಂದ್ರೆ ಅವಾಗ ಏನು ಮಾಡಿರಿ, ಈ ಥರ ಚೂಡ ಮಾಡ್ಕೊರಿ. ಸೈಡ್ ಯಾವ್ದು ರವೆ ಉಂಡೆರ, ಶೇಂಗಾ ಉಂಡೆರ ಸ್ವೀಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅಲ್ಲೆಲ್ಲಿ ಬೇಕಾದಲ್ಲಿ ನಾವು ಬಸ್ ಒಳಗಾಗಲಿ ಟ್ರೈನ್ ಒಳಗಾಗಲಿ ಕುತ್ಕೊಂಡು ತಿನ್ನಾಕಂತರು ಭಾಳ ಚಲೋ ಆಕತಿ. ಮಸ್ತ್ ಇರ್ತಾವೆ ಚೂಡ ತಿನ್ನಾಕಂತರು.
ಈಗ ನೋಡಿರಿ ನಾನು ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕೋತಾ ಇದ್ದೀನಿ. ಜೀರಿಗೆ ಪೌಡ್ರ್ ಮೇಲೆ ಹಾಕೋದ್ರಿಂದ ತಿನ್ನೋದಕ್ಕಂದ್ರೆ ಘಮ ಘಮ ಅಂತ ಮಸಾಲೆ ಸ್ಮೆಲ್ ಬರ್ತೈತೆ ರೀ, ತಿನ್ನೋದಕ್ಕೆ ಭಾಳ ರುಚಿ ಇರ್ತೈತಿ. ಈಗ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಸಕ್ಕರೆ ಪೌಡ್ರ್ ಹಾಕೋತೀನಿ, ಶುಗರ್ ಪೌಡ್ರ್. ಮಸ್ತ್ ಇರ್ತಾವೆ ರೀ ಶುಗರ್ ಪೌಡ್ರ್ ಹಾಕೋದ್ರಿಂದ ಚೂಡ ಅಂತೂ ಮಸ್ತ್ ಆಕಾವು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರ್ಬೇಕಾದ್ರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಹೆಂಗಾಗೈತೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅಷ್ಟೇ ಅಲ್ರಿ, ನೀವೆಲ್ಲರೂ ದೂರ ಜರ್ನಿ ಮಾಡ್ತಿರ್ತಾರಲ್ಲ ಟ್ರೈನ್ಯಾಗ ಅಥವಾ ಬಸ್ ಒಳಗೆ, ಆವಾಗ ಟೈಮ್ ಭಾಳ ದೂರ ಇರ್ತೈತೆ ರೀ. ಟೈಮ್ ಹೋಗ್ಬೇಕಂತಂದ್ರೆ ಬೇಸರಾಗಿರ್ತೈತೆ ಬಸ್ನಾಗ ಕೂತ್. ಅವಾಗ ಏನು ಮಾಡಿರಿ, ಈ ರೀತಿ ಸ್ನ್ಯಾಕ್ಸ ಮತ್ತು ಸ್ವೀಟ್ ಮಾಡ್ಕೊಂಡು ತಿನ್ಕೋತ ಹೋದ್ರಪ್ಪ ಅಂದ್ರೆ ನಿಮಗೆ 2-3 ಗಂಟೆಗಳ ಕಾಲ ಹೋಗಿದ್ದ ಗೊತ್ತಾಗೋದಿಲ್ಲ ರೀ, ಅಷ್ಟು ಟೈಮ್ ಪಾಸ್ ಆಕತಿ. ನಾ ಇದಕ್ಕೆ ಟೈಮ್ ಪಾಸ್ ಚೂಡ ಅಂತಲೇ ಹೇಳ್ತೀನಿ. ಈಗ ನೋಡಿರಿ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಖಾರ ಉಪ್ಪು ಎಲ್ಲ ಅಂದ್ರೆ ಮಸ್ತ್ ಆಗೈತಿ, ಬರೋಬ್ಬರಿ ಆಗೈತೆ ರೀ. ಈಗ ನೋಡಿರಿ ಇದು ಎಷ್ಟೊಂದು ಇಟ್ಟು ಉಳ್ದೈತಿ. ನಾ ಇದನ್ನು ಏನು ಮಾಡ್ತೀನಿ ತೆಗಿತೀನಿ, ಮತ್ತು ಬೇಕಾದ್ರೆ ಸಪ್ಪನ ಚುಮ್ಮರಿ ಕಲಸ್ಕೊಳಕ್ಕೆ ಬರ್ತೈತಿ. ಈಗ ನಾ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ. ನೀವು ಇದಕ್ಕೆ ಮ್ಯಾಗ ಕೊತ್ತಂಬರಿನ ಹಾಕಕ್ಕೆ ಹೋಗಬೇಡ್ರಿ. ಮ್ಯಾಗ ಹಾಕಿದ್ರಪ್ಪ ಅಂದ್ರೆ ಚುಮ್ಮರೆಲ್ಲ ಮೆತ್ತಗಾಗಿಬಿಡ್ತಾವೆ. ನೀವು ಹಾಕೋದಾದ್ರೆ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊರಿ, ಇಲ್ಲ ಅಂತಂದ್ರೆ ತಿನ್ನೋದು ಮುಂದೆ ಪ್ಲೇಟ್ನಾಗ ಹಾಕೋರಿ. ಅಷ್ಟು ಚುಮ್ಮರಿಗೆ ಹಾಕಕ್ಕೆ ಹೋಗ್ಬೇಡ್ರಿ, ಚುಮ್ಮರೆಲ್ಲ ಮೆತ್ತಗಾಗಿಬಿಡ್ತಾವೆ. ಈಗ ನೋಡಿರಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿನಲ್ರಿ, ಅದಕ್ಕೆ ನಾನೀಗ ಸ್ವಲ್ಪ ಸೇವನ ಹಾಕೋತಾ ಇದ್ದೀನಿ, ಖಾರದ ಸೇವನ ಹಾಕೋತಾ ಇದ್ದೀನಿ. ನೀವು ಸೇವ್ ಇದ್ರೆ ಹಾಕೋರಿ, ಇಲ್ಲ ಅಂದರೆ ಬೇಡ. ಸೇವ ಹಾಕೋದ್ರಿಂದಂದ್ರೆ ಇನ್ನೂ ಮಂಡಕ್ಕಂತೂ ಮಸ್ತ್ ಸೂಪರ್ ಆಗಿರ್ತಾವೆ. ನೋಡಿರಿ ಎಷ್ಟು ಮಸ್ತಾಗಿ ಅವನ್ನ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಐತೆ ನೋಡಿರಿ ಮಸಾಲೆ ಮಂಡಕ್ಕಿ, ಗಟ್ಟಿ ಚುರುಮುರಿ ಚೂಡ ನೋಡ್ರಿ ಎಷ್ಟು ಮಸ್ತ್ ಐತಿ. ನೋಡಿದ್ರನ್ನ ಬಾಯಾಗ ನೀರು ಬರ್ತದೆ ನೋಡ್ರಿ, ಅಷ್ಟು ಮಸ್ತಾಗ್ಯಾವ. ಅದ್ರ ಜೋಡಿ ಸ್ವಲ್ಪ ಸೇವ ಸೈಡ್ ಉಳ್ಳಾಗಡ್ಡಿ ಹಾಕೊಂಡು ತಿಂದ್ರಪ್ಪ ಅಂದ್ರೆ ಮಸ್ತ್ ಇರ್ತದೆ. ಸ್ವೀಟ್ ತೊಗೊಂಡು ಉಂಡೆ ತೊಗೊಂಡು ತಿಂದ್ರಪ್ಪ ಅಂದ್ರೆ ಇನ್ನೂ ರುಚಿ ಹೆಚ್ಚಾಕತಿ. ನೋಡಿದ್ರಲ್ಲ ವೀಕ್ಷಕರೇ, ಗರಿ ಗರಿ ಆದಂಥ ಗಟ್ಟಿ ಚುರುಮುರಿನ ಹೇಗೆ ಮಾಡೋದಂತೆ, ಮಸಾಲೆ ಮಂಡಕ್ಕಿನ ಹೇಗೆ ಮಾಡೋದು ಅಂಥೇಳಿ. ಈ ಒಂದು ಚೂಡ ನೀವೇನು ಮಾಡಿರಿ, ಮಾಡಿದ ಕೂಡ ಗಾಳಿ ಆಡ್ದಂಥ ಒಂದು ಡಬ್ಬದೊಳಗೆ ಹಾಕಿಡ್ರಿ, ಅಥವಾ ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ಕಟ್ಟಿಟ್ರಿಪ್ಪ ಅಂದ್ರೆ ಈ ಒಂದು ಗಟ್ಟಿ ಚುರುಮುರಿ ಚೂಡ ಐತಲ್ರಿ 15 ದಿನ ಆದ್ರೆ ಹಂಗೆ ಇರ್ತಾವೆ. ಕುರುಕುರು ಅಂತೇಳಿ ಗರಿ ಗರಿ ಆಗಿರ್ತಾವೆ, ಒಟ್ಟು ಮೆತ್ತಗಾಗೋದಿಲ್ಲ. ನೀವು ಕಡ್ಯಾಕ ಇಟ್ರಿಪ್ಪ ಅಂದ್ರೆ ಹವಾಕ್ಕೆ ಏನು ಮಾಡ್ತಾವೆ ರೀ, ಚುರುಮುರಿ ಮೆತ್ತಗಾಗ್ತಾವೆ. ಅದಕ್ಕೋಸ್ಕರ ಒಂದು ಡಬ್ಬದಾಗಾರ ಅಥವಾ ಒಂದು ಕವರ್ನಾಗಾರ ಹಾಕಿ ಪ್ಯಾಕ್ ಮಾಡಿ ತೆಗೆದಿಡ್ರಿ. ಇವಾಗ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ 2 ಥರ ಚೂಡಾನ ಕಟ್ಟೀನಿ. ಇದು ನೋಡಿರಿ ಪಳ್ಳು ಚೂಡ ಐತಿ. ಆ ಸೈಡೇ ನಾನು ಏನು ಮಾಡೀನಿ, ಗಟ್ಟಿ ಚೂಡ ಮಾಡೀನಿ ನೋಡಿರಿ. ಈ ಸೈಡ್ ಸಣ್ಣ ಜರದಾಗ ನೋಡಿರಿ, ಇವು ಗಟ್ಟಿ ಚೂಡ ನೋಡಿರಿ. ಇವು ಮಂಡಕ್ಕಿ, ಮಸಾಲೆ ಮಂಡಕ್ಕಿ ನೋಡಿರಿ ಎಷ್ಟು ಮಸ್ತಿಗಾವು. ಈಗ ತೋರಿಸಿನಲ್ರಿ ಅವ ಚೂಡ ರೀ ಇವು ನೋಡಿ. ಇವನ್ನ ಏನು ಮಾಡೀನಿ ರೀ, ಸೌದತ್ತಿ ಎಲ್ಲ ಹೋದರಲ್ರಿ ಅವಾಗ ಈ ರೀತಿ ಜರದಾಗ ಹಾಕಿ ಪ್ಯಾಕ್ ಮಾಡಿ ಅವ್ರಿಗೆ ಬಂಡಿ ಒಳಗೆ ಕೊಟ್ಟು ಕಳಿಸಿದ್ದೆ. ನಾ ರವೆ ಉಂಡೆ ಮತ್ತು ಚೂಡ ಮಾಡಿ ಕೊಟ್ಟು ಕಳಿಸಿದ್ದೆ. ಎಷ್ಟು ಮಸ್ತಾಗ್ಯಾವ ಎರಡು. ನೋಡಿದ್ರೆಲ್ಲ ವೀಕ್ಷಕರೇ, ಗರಿ ಗರಿ ಆದಂಥ ಗಟ್ಟಿ ಚುರುಮುರಿ ಹೇಗೆ ಮಾಡೋದು ಅಂತ. ಹಂಗಾರೆ ಈ ಒಂದು ಮಸಾಲೆ ಮಂಡಕ್ಕಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರು ನೋಡೋರು ಇದ್ರಪ್ಪ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಹಂಗೆ ನೋಡ್ತಿದ್ರಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗಾದ್ರೆ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.